ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ KR ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಈ ನಮ್ಮ ಬ್ಯೂಟಿ ಪ್ರಾಡಕ್ಟ್ಸ್ ಇಂದ ಉಂಟಾಗುವಂತಹ ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳೇನಿರ್ಬೋದು ಅನ್ನೋದನ್ನ ನೋಡೋಣ. ಸೌಂದರ್ಯ ವರ್ಧಕ ವಸ್ತುಗಳು ಅಂದ್ರೆ ಈ ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ನಾವೇನು ಕರಿತೀವಿ, ಅದು ನಾವು ಡೈಲಿ ಒಂದಲ್ಲ ಒಂದು ರೀತಿಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ನಮ್ಮ ಸೆಲ್ಫ್ ಕಾನ್ಫಿಡೆನ್ಸು, ನಮ್ಮ ಸೋಷಲ್ ಔಟ್ಲುಕ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಇವತ್ತಿನ ದಿವಸ ಸಾಕಷ್ಟು ಪ್ರಾಡಕ್ಟ್ಸು ಅವೈಲೇಬಲ್ ಇದೆ. ಕೆಲವೊಂದರಲ್ಲಿ ಮಾತ್ರ ತುಂಬ ಹೆಚ್ಚು ಪ್ರಮೋಷನ್ ಮಾಡ್ತಾರೆ, ಎಸ್ಪೆಷಲಿ ಈ ಆನ್ಲೈನ್ ಪ್ರಾಡಕ್ಟ್ಸ್ನಲ್ಲಿ. ಯಾವುದೇ ನಿರ್ಬಂಧ ಇಲ್ದಲೇ ಕೆಲವು ಪ್ರಾಡಕ್ಟ್ಸ್ನ ಏನು ಸೇಲ್ ಮಾಡ್ತಾರೆ, ಅದರಿಂದ ಉಂಟಾಗುವಂತಹ ಕೆಲವು ಕಿಡ್ನಿ ರಿಲೇಟೆಡ್ ಡ್ಯಾಮೇಜಸ್ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣಂತ. ಸೊ ಈ ಬ್ಯೂಟಿ ಪ್ರಾಡಕ್ಟ್ಸ್ ಇಂದಾಗಿ ಉಂಟಾಗುವಂಥ ಏನು ಕಿಡ್ನಿ ಮೇಲೆ ದುಷ್ಪರಿಣಾಮಗಳೇನಿದೆ, ಅದು ಭಾರತದಲ್ಲೇ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಈ ಕಿಡ್ನಿ ಪ್ರಾಬ್ಲಮ್ಸ್ ಕಂಡಿರೋದನ್ನು ಸಾಕಷ್ಟು ನಾವು ರಿಪೋರ್ಟ್ಸ್ನ ನೋಡ್ತಾ ಇದ್ದೀವಿ. ಯಾವ ರೀತಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಕಾಯಿಲೆಗಳು ಅಥವಾ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸು ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಒಂದೆರಡು ಉದಾಹರಣೆಯಿಂದ ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡೀಪ್ ಕೆಮಿಕಲ್ ಪೀಲ್ ಅಥವಾ ಕೆಮಿಕಲ್ ಪೀಲಿಂಗ್ ಅಂತ ಕರಿತೇವೆ. ಇದನ್ನು ನಮ್ಮ ಸ್ಕಿನ್ನ ಟೆಕ್ಸ್ಚರು ಅಥವಾ ಕಲರ್ ಚೇಂಜ್ ಮಾಡಲಿಕ್ಕೆ ಉಪಯೋಗ ಮಾಡುವಂತಹ ಒಂದು ನಮ್ಮ ಟ್ರೀಟ್ಮೆಂಟು. ಈ ಸೌಂದರ್ಯ ವರ್ಧಕ ವಸ್ತುಗಳಲ್ಲಿ ಅಥವಾ ಬ್ಯೂಟಿಕಲ್ ಟ್ರೀಟ್ಮೆಂಟಲ್ಲಿ ಒಂದು ಡೀಪ್ ಕ್ಲೆನ್ಸಿಂಗ್ ಕ್ರೀಮ್ ಅಂತ ಬರುತ್ತೆ. ಇದು ನಮ್ಮ ಸ್ಕಿನ್ನಲ್ಲಿರುವಂತಹ ರಿಂಕಲ್ಸು ಅಥವಾ ಮೊಡವೆಗಳು, ಏಕನೆ ಅಥವಾ ನಮ್ಮ ಸ್ಕಿನ್ನ ಸ್ಮೂತ್ ಮಾಡಲಿಕ್ಕೆ ಬಳಸುವಂಥ ಒಂದು ಕೆಮಿಕಲ್ಸು. ಇದರಲ್ಲಿ ಕೆಲವು ಕೆಮಿಕಲ್ಸ್ ಇರುತ್ತೆ. ಉದಾಹರಣೆಗೆ ಕಾರ್ಬೋಲಿಕ್ ಆ್ಯಸಿಡ್ ಹಾಗೂ ಫಿನಾಲ್. ಈ ಕಾರ್ಬೋಲಿಕ್ ಆ್ಯಸಿಡ್ ಹಾಗೂ ಫಿನಾಲ್ ಏನಿರ್ತದೆ, ಇದು ನಾವು ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ನಿಧಾನವಾಗಿ ಅದು ಸ್ಕಿನ್ ಮುಖಾಂತರ ಬ್ಲಡ್ಡಿಗೆ ಅಬ್ಸಾರ್ಪ್ಷನ್ ಆಗೋ ಸಾಧ್ಯತೆ ಇರ್ತದೆ. ಯಾವಾಗ ಈ ಕೆಮಿಕಲ್ಸು ಸ್ಕಿನ್ ಮುಖಾಂತರ ಅದರಲ್ಲಿರುವಂಥ ರಕ್ತನಾಳಗಳಿಂದ ಬ್ಲಡ್ ಒಳಗಡೆ ಸೇರುತ್ತೆ, ಅದು ಲಿವರು ಹಾಗೂ ಕಿಡ್ನಿಗೆ ಡ್ಯಾಮೇಜ್ ಆಗೋಲಿಕ್ಕೆ ಒಂದು ಸಾಧ್ಯತೆ ಇರ್ತದೆ. ಹಾಗೆ ಇದು ಡೀಪ್ ಕ್ಲೆನ್ಸಿಂಗ್ ಕ್ರೀಮ್ ಅಥವಾ ಟ್ರೀಟ್ಮೆಂಟಿಂದ ಕೆಲವು ಉಂಟಾಗುವಂಥ ಒಂದು ದುಷ್ಪರಿಣಾಮಗಳು. ಇನ್ನೊಂದು ರೀತಿಯ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ಅಂದರೆ ಆ್ಯಂಟಿ ಏಜಿಂಗ್ ಕ್ರೀಮ್ಸ್. ಎಲ್ಲರಿಗೂ ತಮ್ಮ ಏಜ್ಗಿಂತ ಕಡಿಮೆ ಕಾಣಿಸ್ಕೊಳ್ಳಿಕ್ಕೆ ಒಂದು ಉದ್ದೇಶ ಇರ್ತದೆ. ಆವಾಗ ಈ ಆ್ಯಂಟಿ ಏಜಿಂಗ್ ಕ್ರೀಮ್ಸ್ನ ಉಪಯೋಗಿಸ್ತಾರೆ. ಆದರೆ ಕೆಲವೊಂದು ಆ್ಯಂಟಿ ಏಜಿಂಗ್ ಕ್ರೀಮ್ಸ್ನಲ್ಲಿ ಹೆವಿ ಲೆವೆಲ್ ಆಫ್ ಅಂದರೆ ಹೈ ಲೆವೆಲ್ ಆಫ್ ಮರ್ಕ್ಯುರಿ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಈ ಹೈ ಲೆವೆಲ್ ಆಫ್ ಮರ್ಕ್ಯುರಿ ಇದ್ರೆ ಏನಾಗುತ್ತೆ, ಇದು ಸ್ಕಿನ್ನಿಂದ ಬ್ಲಡ್ ರೀಚ್ ಆಗುತ್ತೆ. ಬ್ಲಡ್ಡಿಂದ ಬೇರೆ ಆರ್ಗನ್ಸ್ಗೆ ರೀಚ್ ಆಗಿ, ಉದಾಹರಣೆಗೆ ಕಿಡ್ನಿಗೆ ಆ ಬ್ಲಡ್ ಪ್ರಾಡಕ್ಟ್ಸ್ ರೀಚ್ ಆಯಿತು ಅಂದರೆ ಅದರಿಂದ ಕಿಡ್ನಿಲಿರುವಂಥ ಒಂದು ಮೈಕ್ರೋಸ್ಟ್ರಕ್ಚರ್ ಅಥವಾ ರಕ್ತನಾಳಗಳು, ಗ್ಲಾಮರ್ಲೈಗಳು, ಅದರಲ್ಲಿರುವಂತಹ ಬೇರೆ ಬೇರೆ ಏರಿಯಾ ಆಫ್ ದಿ ಕಿಡ್ನಿ ಏನಿರುತ್ತೆ ಅದು ಡ್ಯಾಮೇಜ್ ಆಗಲಿಕ್ಕೆ ಸಾಧ್ಯ ಇರ್ತದೆ. ಸೊ ಈ ಆ್ಯಂಟಿ ಏಜಿಂಗ್ ಕ್ರೀಮ್ಸ್ನಲ್ಲಿ ಏನು ಹೈ ಲೆವೆಲ್ ಆಫ್ ಮರ್ಕ್ಯುರಿ ಇರುತ್ತೆ, ಇದು ನೀವು ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲದೆ ಅಥವಾ ಮರ್ಕ್ಯುರಿ ಲೆವೆಲ್ ತುಂಬ ಜಾಸ್ತಿ ಇರುವಂತಹ ಒಂದು ಆ್ಯಂಟಿ ಏಜಿಂಗ್ ಕ್ರೀಮ್ಸ್ ಯೂಸ್ ಮಾಡಿದ್ದಲ್ಲಿ ಕಿಡ್ನಿಗೆ ತೊಂದರೆ ಬರುವ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಇನ್ನೊಂದು ಬ್ಯೂಟಿ ಪ್ರಾಡಕ್ಟ್ಸ್ ಅಂದರೆ ಸ್ಕಿನ್ ವೈಟನಿಂಗ್ ಕ್ರೀಮ್ಸ್. ಎಲ್ಲರಿಗೂ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲವರು ಸ್ಕಿನ್ ವೈಟನಿಂಗ್ ಕ್ರೀಮ್ಸ್ನ ಯೂಸ್ ಮಾಡ್ತಾರೆ. ಈ ಸ್ಕಿನ್ ವೈಟನಿಂಗ್ ಕ್ರೀಮ್ಸ್ನಲ್ಲಿ ಕೂಡ ಕೆಲವು ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ. ಯಾವಾಗ ಈ ಸ್ಕಿನ್ ವೈಟನಿಂಗ್ ಕ್ರೀಮ್ಸ್ನಲ್ಲಿ ತುಂಬ ಹೆಚ್ಚು ರೀತಿಯಿಂದ ಅಥವಾ ಹೆಚ್ಚಿನ ಕೆಮಿಕಲ್ ಕಂಟೆಂಟ್ ಇರ್ತದೆ, ಉದಾಹರಣೆಗೆ ಮರ್ಕ್ಯುರಿ ಮತ್ತು ಹೈಡ್ರೋಕ್ವಿನೋನ್. ಸೊ ಈ ಮರ್ಕ್ಯುರಿ ಮತ್ತು ಹೈಡ್ರೋಕ್ವಿನೋನ್ ಅನ್ನೋದೇನಿರ್ತದೆ, ಇದು ನಮ್ಮ ಸ್ಕಿನ್ ವೈಟನಿಂಗ್ ಕ್ರೀಮ್ಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದ್ದಲ್ಲಿ ನೀವು ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲದೆ ಈ ಕ್ರೀಮ್ಸ್ನ ಬಳಕೆ ಮಾಡಿದ್ನಲ್ಲಿ ಕಿಡ್ನಿಗೆ ತೊಂದರೆ ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಾಗಾಗಿ ನೀವೇನು ಈ ಸ್ಕಿನ್ ವೈಟನಿಂಗ್ ಕ್ರೀಮ್ಸ್ನ ಯೂಸ್ ಮಾಡ್ತೀರಾ, ಸ್ವಯಂ ಒಂದು ಸೆಲ್ಫ್ ಟ್ರೀಟ್ಮೆಂಟ್ ಥರ ಮಾಡ್ಕೊಳ್ಬೇಡಿ. ನಿಮ್ಮ ಒಂದು ಡಾಕ್ಟರ್ನ ಸಲಹೆ ಮೇಲೆಗೆ ಒಂದು ಕಂಟ್ರೋಲ್ಡ್ ವೇತನಲ್ಲಿ ಯೂಸ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗೆ ಇದರಲ್ಲಿ ಗ್ಲೈಕೋಲಿಕ್ ಆ್ಯಸಿಡ್ ಡೆರಿವೇಟಿವ್ಸ್ ಅಂತ ಕೂಡ ಸಾಕಷ್ಟು ಕೆಮಿಕಲ್ಸ್ನ ನಾವು ಕಂಡಿದ್ದೇವೆ. ಈ ಒಂದು ಟ್ರೀಟ್ಮೆಂಟ್ ತೊಗೊಂಡಾಗ ಗ್ಲೈಕೋಲಿಕ್ ಆ್ಯಸಿಡ್ ಲೆವೆಲ್ಸ್ ಜಾಸ್ತಿ ಇರೋ ಮೆಡಿಸಿನ್ಸ್ ಏನಾದ್ರು ನೀವು ಬಳಸಿದ್ದಾಗಿತ್ತು ಅಂದರೆ ಅದು ನಮ್ಮ ದೇಹದಲ್ಲಿ ಅಬ್ಸಾರ್ಪ್ಷನ್ ಆಗಿ ಅದು ಬ್ಲಡ್ಡಲ್ಲಿ ಆಕ್ಸಲೇಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಆಕ್ಸಲೇಟ್ಸ್ ಯಾವತ್ತು ಕಿಡ್ನಿಗೆ ಡ್ಯಾಮೇಜ್ ಮಾಡುತ್ತೆ. ಅದರಿಂದ ಕಿಡ್ನಿಲ ಮೈಕ್ರೋ ಸ್ಟ್ರಕ್ಚರ್ಸ್ ಏನಿರುತ್ತೆ ಅದು ಡ್ಯಾಮೇಜ್ ಆಗಿ ಪ್ರೋಟೀನ್ ಲೀಕ್ ಆಗೋದು ಅಥವಾ ಕ್ರಿಯಾಟಿನಿನ್ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಇಷ್ಟೇ ಅಲ್ಲ, ನಾವು ಮಕ್ಕಳಿಂದ ದೊಡ್ಡವರವ್ರಿಗೆ ನೈಲ್ ಪಾಲಿಷ್ನ ಯೂಸ್ ಮಾಡ್ತೀವಿ. ಈ ನೈಲ್ ಪಾಲಿಷ್ನಲ್ಲೂ ಕೂಡ
ತುಂಬಾ ಕೆಮಿಕಲ್ ಕಂಟೆಂಟು, ದೇಹಕ್ಕೆ ತೊಂದರೆ ಆಗುವಂತ ಕೆಮಿಕಲ್ ಕಂಟೆಂಟ್ ಇರುವ ಸಾಧ್ಯತೆ ಇದೆ. ಯಾವ್ದಪ್ಪ ಅಂತಂದ್ರೆ ಡೈಬ್ಯೂಟೈಲ್ ಥಾಲೇಟ್ ಹಾಗೂ ಟಾಲುಯಿನ್ ಅಂತ ಕರೀತಾರೆ. ಸೊ ಈ ಡೈಬ್ಯೂಟೈಲ್ ಥಾಲೇಟ್ ಹಾಗೂ ಟಾಲುಯಿನ್ ಇರುವಂತಹ ಒಂದು ಕೆಮಿಕಲ್ಸ್ ಈ ನೈಲ್ ಪಾಲಿಶ್ ನಲ್ಲಿ ಇರುವಾಗ ಅದು ನಮ್ಮ ಹೊಟ್ಟೆ ಒಳಗೆ ಹೋಯ್ತು ಅಂದ್ರೆ ಕೆಲವರಿಗೆ ಈ ಬೆರಳು ಅಥವಾ ಈ ಉಗುರನ್ನು ಕಚ್ಚೋ ಒಂದು ಅಭ್ಯಾಸ ಇರ್ತದೆ. ಅಂಥವ್ರಿಗೆ ಈ ಕೆಮಿಕಲ್ಸ್ ಬಾಡಿ ಒಳಗಡೆ ಹೋಯ್ತು ಅಂದ್ರೆ ಕಿಡ್ನಿ, ಲಿವರ್ ಹಾಗೆ ಬೇರೆ ಆರ್ಗನ್ಸ್ಗೆ ಡ್ಯಾಮೇಜ್ ಮಾಡುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಮುಂಚಿತವಾಗಿ ಏನಾದ್ರು ನಿಮಗೆ ಕಿಡ್ನಿ ಸಮಸ್ಯೆ ಇದ್ದಲ್ಲಿ ಅಥವಾ ಕಿಡ್ನಿ ಸಮಸ್ಯೆಗೆ ನೀವು ಹೈ ರಿಸ್ಕ್ ಇದ್ದೀರಾ ಅಂತಂದ್ರೆ ಇದರಿಂದ ದುಷ್ಪರಿಣಾಮಗಳು ತುಂಬಾ ಜಲ್ದಿ ಆಗುತ್ತೆ. ಸೊ ಈಗ ನಾವು ಮೇಲೆ ಹೇಳಿದ ಹಾಗೆ ಸುಮಾರಷ್ಟು ಕ್ರೀಮ್ಗಳಲ್ಲಿ ಅಥವಾ ಲೋಷನ್ಗಳಲ್ಲಿ ಆ ಒಂದು ಕೆಮಿಕಲ್ ಪ್ರಾಡಕ್ಟ್ಸ್ ಇರುತ್ತೆ. ಮರ್ಕ್ಯೂರಿ ಇರ್ಬೋದು ಅಥವಾ ಅದ್ರ ಡಿರೈವೇಟಿವ್ಸ್ ಫಿನಾಲ್ ಇರ್ಬೋದು. ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಸ್ಕಿನ್ ಮುಖಾಂತರ ಕೂಡ ದೇಹಕ್ಕೆ ಅಬ್ಸಾರ್ಪ್ಷನ್ ಆಗುತ್ತೆ. ಯಾವಾಗ ಅಬ್ಸಾರ್ಪ್ಷನ್ ಆಗಿ ಬ್ಲಡ್ ರೀಚ್ ಆಗುತ್ತೆ ಇದು ದೇಹದ ಬೇರೆ ಬೇರೆ ಆರ್ಗನ್ಸ್ ನಲ್ಲಿ ಡೆಪಾಸಿಷನ್ ಆಗ್ತದೆ. ಉದಾಹರಣೆಗೆ ಹೆವಿ ಮೆಟಲ್ಸ್, ಮರ್ಕ್ಯೂರಿ ಇರ್ಬೋದು, ಲೆಡ್ ಇರ್ಬೋದು, ಆರ್ಸಿನಿಕ್ ಇರ್ಬೋದು. ಯಾವಾಗ ಈ ಹೆವಿ ಮೆಟಲ್ಸ್ ನಾವು ಕರೆಕ್ಟ್ ಮಾರ್ಗದರ್ಶನ ಇಲ್ದಲೆ ನಾವು ಇದನ್ನ ಯೂಸ್ ಮಾಡ್ತೀವಿ ಅದು ದೇಹದ ಬೇರೆ ಆರ್ಗನ್ಸ್ ನಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಉದಾಹರಣೆಗೆ ಕಿಡ್ನಿ, ಲಿವರ್ ನಲ್ಲಿ ಇದು ಕುತ್ಕೊಂಡಾಗ ಏನಾಗುತ್ತೆ, ಮೆಂಬ್ರೇನ್ಸ್ ನ ಡ್ಯಾಮೇಜ್ ಮಾಡುತ್ತೆ. ಯಾವಾಗ ಮೆಂಬ್ರೇನ್ಸ್ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಒಂದು ಇನ್ಫ್ಲಮೇಷನ್ ಶುರು ಆಗುತ್ತೆ. ಇನ್ಫ್ಲಮೇಷನ್ ಶುರು ಆದಾಗ ದೇಹದಲ್ಲಿರುವಂತ ಆರ್ಗನ್ಸ್ ಡ್ಯಾಮೇಜ್ ಆಗ್ಲಿಕ್ಕೆ ಶುರು ಆಗುತ್ತೆ. ಬೇರೆ ಬೇರೆ ಆರ್ಗನ್ಸ್ ನಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ದುಷ್ಪರಿಣಾಮಗಳನ್ನ ನಾವು ನೋಡ್ಲಿಕ್ಕೆ ಶುರು ಆಗುತ್ತೆ. ಕಿಡ್ನಿನಲ್ಲಿ ಸಾಧಾರಣವಾಗಿ ಪ್ರೋಟೀನ್ ಯೂರಿಯಾ ಶುರು ಆಗ್ಬೋದು. ಅಂದ್ರೆ ಪ್ರೋಟೀನ್ ಯೂರಿಯಾ ಅಂದ್ರೆ ಯೂರಿನ್ ನಲ್ಲಿ ಪ್ರೋಟೀನ್ ಲೀಕ್ ಆಗೋದು. ಅದು ನಾವು ಸರಿಯಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಕ್ರಿಯಾಟಿನಿನ್ ಜಾಸ್ತಿ ಆಗಿ ಕಿಡ್ನಿ ಮೇಲೆ ದುಷ್ಪರಿಣಾಮ ಆಗಿ ಸ್ವಲ್ಪ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ವೀಕ್ಷಕರೇ, ನೀವು ಬಳಸುವಂತಹ ಒಂದು ಈ ಬ್ಯೂಟಿ ಪ್ರಾಡಕ್ಟ್ಸ್ ಏನಿದೆ ಅಥವಾ ಈ ಸೌಂದರ್ಯವರ್ಧಕ ವಸ್ತುಗಳೇನಿದೆ ಅದು ನಿಯಂತ್ರಣವಿಲ್ಲದೆ ನೀವೇ ಆನ್ಲೈನ್ ತಗೊಂಡೋ ಅಥವಾ ಯಾರೋ ಫ್ರೆಂಡ್ಸ್ ಹೇಳಿದ್ದಾರೆ ಅಂತನೋ ಅಥವಾ ನಿಮ್ಮ ಸಂಬಂಧಿಕರು ಯಾರೋ ಹೇಳಿದ್ದಾರೆ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತನೋ ಯಾರ್ದು ಮಾರ್ಗದರ್ಶನ ಇಲ್ಲದೆ ಅದು ರ್ಯಾಪರ್ನ ನೀವು ಸರಿಯಾಗಿ ಓದ್ದಲೆ ಅದು ಬಹಳ ಜಾಸ್ತಿ ದಿವಸ ಯೂಸ್ ಮಾಡಿದ್ರೆ ಅಥವಾ ಕರೆಕ್ಟ್ ಆಗಿ ಮಾರ್ಗದರ್ಶನ ಇಲ್ಲದೆ ಯೂಸ್ ಮಾಡಿದ್ರೆ ಇದರಲ್ಲಿರುವಂತಹ ಒಂದು ಕೆಮಿಕಲ್ ಪ್ರಾಡಕ್ಟ್ಸ್ ನಿಮಗೆ ದುಷ್ಪರಿಣಾಮ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಿಮ್ಮ ಒಂದು ಸೋಷಿಯಲ್ ಅಪಿಯರೆನ್ಸು, ಪರ್ಸನಲ್ ಅಪಿಯರೆನ್ಸು ಚೆನ್ನಾಗಾಗ್ಲಿ ಅಂತ ನೀವು ಏನು ಈ ಕ್ರೀಮ್ಸ್ನ ಯೂಸ್ ಮಾಡ್ತೀರಿ ಅಥವಾ ಟ್ರೀಟ್ಮೆಂಟ್ನ ಬಳಸ್ತೀರಿ, ಆದ್ರಿಂದ ನಿಮಗೆ ದುಷ್ಪರಿಣಾಮ ಆಗುತ್ತೆ ಅನ್ನೋದು ಕೂಡ ನಿಮ್ಮ ಮನಸ್ಸಿನಲ್ಲಿ ಗೊತ್ತಿರಬೇಕು. ಹಾಗಾಗಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ದುಷ್ಪರಿಣಾಮಗಳು ಏನೇನಾಗ್ಬೋದು ಅಂತ ನೋಡಿದೀವಿ. ಅದರಿಂದ ನೀವು ನಿಮ್ಮ ಏನು ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಅದರಲ್ಲಿ ಯಾವ ಕೆಮಿಕಲ್ ಕಂಟೆಂಟ್ ಇದೆ, ಇದರಲ್ಲಿ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗುವಂತ ಕೆಮಿಕಲ್ ಇದೆಯಾ ಅನ್ನೋದನ್ನ ಓದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವೆಲ್ಲ ನೋಡಿರ್ತೀರಿ, ನೀವು ಕ್ರೀಮ್ಸ್ ಯೂಸ್ ಮಾಡ್ತೀರಾ ಅಂದ್ರೆ ಅಥವಾ ಟ್ಯೂಬ್ಸ್ ಯೂಸ್ ಮಾಡ್ತೀರಾ ಅಂದ್ರೆ ಅದರಲ್ಲಿ ಕೆಮಿಕಲ್ ಕಂಟೆಂಟ್ ಏನಿರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ಅಪ್ಲೈ ಮಾಡೋಕ್ ಮುಂಚೆ ಕೆಮಿಕಲ್ ಕಂಟೆಂಟ್ ಏನಿದೆ, ಅದು ಎಷ್ಟು ಕ್ವಾಂಟಿಟಿನಲ್ಲಿದೆ, ಅದು ಹಾರ್ಮ್ಫುಲ್ಲ ಅಥವಾ ಹಾರ್ಮ್ಲೆಸ್ ಅಂತ ತಿಳ್ಕೊಂಡು ಆಮೇಲೆ ಬಳಸೋದ್ರಿಂದ ನಿಮ್ಮ ಆರೋಗ್ಯನ ಇನ್ನೂ ನೀವು ಚೆನ್ನಾಗಿ ಕಾಪಾಡ್ಕೊಳ್ಬೋದು. ನಮಸ್ಕಾರ.